ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಸಾಂಪ್ರದಾಯಿಕ ಸಿಹಿ ಹೈಗ್ರೀವ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಕಾಗುವ ಪದಾರ್ಥಗಳು: 1 ಕಪ್ ಕಡಲೆಬೇಳೆ. ಕಡಲೆಬೇಳೆ ತಗೊಂಡಿರುವ ಅಳತೆ ಕಪ್ನಲ್ಲಿಯೇ 1 ಕಪ್ ಪುಡಿ ಮಾಡಿದ ಬೆಲ್ಲ ಮತ್ತು ಅದೇ ಅಳತೆ ಕಪ್ನಲ್ಲಿ 1 ಕಪ್ ತುರಿದ ಒಣಕೊಬ್ಬರಿ ಹಾಗೂ 2 ಚಮಚ ಗಸಗಸೆ, 2 ಬಿಡಿಸಿದ ಏಲಕ್ಕಿ ಹಾಗೂ ತಲಾ 1 ಚಮಚ ಗೋಡಂಬಿ ದ್ರಾಕ್ಷಿ. ಮೊದಲಿಗೆ ಕಡಲೆಬೇಳೆಯನ್ನು ನೀರಿನಲ್ಲಿ 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ತೊಳೆದ ಕಡಲೆಬೇಳೆ ಹಾಕಿ 1 ಕಪ್ನಷ್ಟು ನೀರು ಹಾಕಿ ಸಣ್ಣ ಉರಿಯಲ್ಲಿ 4 ವಿಷಲ್ ಹೊಡಿಸಿ. ಈಗ ಕಡಲೆಬೇಳೆ ಸರಿಯಾಗಿ ಬೆಂದಿದೆ, ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈಗ ಒಂದು ಪ್ಯಾನ್ಗೆ ಗಸಗಸೆ, ಒಣಕೊಬ್ಬರಿ ತುರಿ ಹಾಕಿ ಸಣ್ಣ ಉರಿಯಲ್ಲಿ ಪರಿಮಳ ಬರುವವರೆಗೂ ಹುರಿಯಿರಿ. ಇವಾಗ ಏಲಕ್ಕಿ ಹಾಕಿ ಸ್ಟವ್ ಆಫ್ ಮಾಡಿ ಇದನ್ನು ಪೂರ್ತಿ ತಣ್ಣಗೆ ಆದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ಒಂದು ಪಾತ್ರೆಯಲ್ಲಿ 2 ಚಮಚ ತುಪ್ಪ ಹಾಕಿ ತುಪ್ಪ ಕರಗಿದ ನಂತರ 1 ಚಮಚ ಗೋಡಂಬಿ ಹಾಗೂ 1 ಚಮಚ ದ್ರಾಕ್ಷಿ ಹಾಕಿ ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಈಗ ಇದು ಆಗಿದೆ. ಈಗ ಇದಕ್ಕೆ ಬೆಂದಿರೋ ಕಡಲೆಬೇಳೆ, ಬೆಲ್ಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ, ಬೆಲ್ಲ ಕರಗಿದ ನಂತರ ಪುಡಿ ಮಾಡಿದ ಕೊಬ್ಬರಿ ಮಿಶ್ರಣ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಕುದಿ ಬರುವವರೆಗೂ ಕುದಿಸಿ. ಈಗ ಬಿಸಿ ಬಿಸಿ ರುಚಿಯಾದ ಹೈಗ್ರೀವ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.